ಇದು ಮಧುನಾಶಿನಿ. ನೀವು ಇದರಲ್ಲಿ ಒಂದೇ ಒಂದು ಬೇರೆ ಒಂದು ಕಡ್ಡಿ 2 ಕಡ್ಡಿ ತಿಂದ್ರೆ, ನೀವು ನೋಡಿ ಇಷ್ಟು ತಿಂದ್ರೆ 10 kg ಸಕ್ಕರೆ ತಿಂದ್ರು ಕೂಡ ಬಾಯಿನಲ್ಲಿ ಸ್ವೀಟ್ ಬರಲ್ಲ. ಇಂಥ ನಾಟಿ ಔಷಧಿಗಳನ್ನ ಕೊಟ್ಟು ಜನಗಳನ್ನ ಜೀವ ಉಳಿಸೋದೇ ನನ್ನ ಒಂದು ಗುರಿ. ಆ ಒಂದು ಇದಕ್ಕೋಸ್ಕರ ಇದು ದುಡ್ಡು ಮಾಡೋದಕ್ಕೆ ನಾನು ಇದು ಮಾಡ್ತಾ ಇಲ್ಲ. ಜನಗಳ ಆರೋಗ್ಯ ದೇವ್ರು ಕೊಡ್ಬೇಕು, ನಮ್ ಕಡೆಯಿಂದ ಅದಕ್ಕೆ ವರ ಸಿಗ್ಬೇಕು ಅವ್ರಿಗೆ ಅನ್ನೋ ಒಂದು ದೃಷ್ಟಿಯಿಂದ ನಾನು ಇದು ಮಾಡ್ತಾ ಇರೋದು ಸರ್. ದುಡ್ಡು ಒಂಚೂರು ಹೆಚ್ಚು ಕಡಿಮೆ ಕೊಟ್ರು ಈಸ್ಕೊಳ್ತೀರಾ? ಹೌದು ಹೌದು ಹೌದು. ಇದು ಯಾಕೆಂದ್ರೆ ಇವಾಗ ನಾನು ಕೆಲವು ನೋಡಿ ಇದು ಚಕ್ಕೆ ತಗೊಂಡ್ಬಂದಿದ್ದೀನಿ, ತಮಿಳ್ನಾಡಿಂದ ತಗೊಂಡ್ಬಂದಿದ್ದೀನಿ. ಇದು ಬೇರೆ ಬಂದ್ಬಿಟ್ಟು ಇಲ್ಲಿ ಮಾಗಡಿ ಹತ್ರ ಬಂದು ಇದು ಬರುತ್ತೆ, ಸೌಂದರ್ಗದ ಕಾಡು ಬರುತ್ತೆ. ಆ ಕಾಡಿನಲ್ಲಿ ಈ ಬೇರ್ ತಗೊಂಡ್ಬಂದಿದ್ದೀನಿ. ಈ ಬೇರ್ನಲ್ಲಿ ಏನು ವಿಶೇಷ ಅಂತಂದ್ರೆ, ಕೆಲವು ಕಫ, ಪಿತ್ತ, ವಾತ, ಇಂಥ ಈ ನರ ದೌರ್ಬಲ್ಯ ಇರ್ತಕ್ಕಂಥದ್ದು, ಇದು ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದು ನಮ್ಗೆ ಸುಮಾರು ನೋಡಿ, ಅವತ್ತು ಒಂದು ದಿನ ಹೋಗಿದ್ದು ಇದು ಒಂದೇ ಬೇರ್ ಸಿಕ್ಕಿರೋದು. ಒಂದು ದಿನ ವೇಸ್ಟ್ ನನಗೆ. ಒಂದು ದಿನ ಹೋಗಿದ್ದು ಬಂದಿದ್ದು ಇದು ಒಂದು ಬೇರ್ ಸಿಕ್ಕಿದೆ. ಇದು ನನಗೆ ಕರೆಕ್ಟ್ ಆಗಿ ಒಂದು 2 ಆಗುತ್ತೆ ಅಷ್ಟೇ. ಇದನ್ನ ನಾನು ಕಲೆಕ್ಟ್ ಮಾಡ್ಬೇಕು ಅಂದ್ರೆ ತುಂಬಾ ದಿನ ಬೇಕು. ಇದು ನೋಡಿ ತಮಿಳ್ನಾಡಲ್ಲಿ ತಗೊಂಡ್ಬಂದಿರೋದು. ಕೆಲವು ಇದು ಗುಪ್ತ ಕಾಯಿಲೆ ಅಂತ ಅಂದ್ರೆ, ಜೆಂಟ್ಸ್ಗೆ ತುಂಬಾ ಗುಪ್ತ ಕಾಯಿಲೆ ಅಂದ್ರೆ ಕೆಲವೊಂದು ಹೇಳ್ಕೊಂಡೇ ಇರ್ತಕ್ಕಂಥ ಒಂದು ಮೂಮೆಂಟ್ ಇರುತ್ತೆ ಅವ್ರಿಗೆ. ಶೀಘ್ರ ಕಲನ ಇದಾಗೋದು, ವೈಟ್ ಜಾಸ್ತಿ ಅವ್ರಿಗೆ ಹೋಗುವಂಥದ್ದು, ಕೆಲವು ಅವ್ರಿಗೆ ಈ ಸಂಭೋಗದಲ್ಲಿ ಕೆಲವೊಂದು ಅವರು ಆಸಕ್ತಿ ಕಳ್ಕೊಂಡ್ಬಿಟ್ಟಿರ್ತಾರೆ. ಇದು ತುಂಬಾ ಅದ್ಭುತವಾದ ರಾಮಬಾಣದಂತ ಕೆಲಸ ಮಾಡುತ್ತೆ ಸರ್. ಸರ್ ಇದು ದೇವದಾಲೆ ಅಂತ ಹೇಳಿ. ದೇವದಾಲೆ, ಓಕೆ. ಅಂದ್ರೆ ಇದು ತಮಿಳ್ನಾಡಿಂದ ತಂದಿದ್ದೀರಾ? ಹೌದೌದು. ಸುತ್ತಮುತ್ತ ಅಂದ್ರೆ ತಮಿಳ್ನಾಡು ಕಾಡಲ್ಲೇ ತರಬೇಕು, ಅದನ್ನು ಸುತ್ತಮುತ್ತ ಎಲ್ಲೂ ಸಿಗೋದಿಲ್ಲ? ಇಲ್ಲ, ಕೆಲವೊಂದು ಕಾಡಲ್ಲಿ ಸಿಗುತ್ತೆ. ಇದರಲ್ಲಿ 2-3 ತರ ಇದೆ, 2 ತರ ಇದೆ, 3 ತರ ಇದೆ. ಇದರಲ್ಲಿ ಹಣ್ಣು ದಪ್ಪ ಬಿಡೋದು ಇದೆ, ಸಣ್ಣ ಬಿಡೋದು ಇದೆ. ತುಂಬಾ ಸಣ್ಣ ಬಿಡೋದ್ರಲ್ಲಿ ಕೆಲಸ ತುಂಬಾ ರಾಮಬಾಣದಂತ ಕೆಲಸ ಮಾಡುತ್ತೆ. 3 ನೋಡೋದಕ್ಕೂ 3 ಒಂದೇ ತರ ಗಿಡ ಇರುತ್ತೆ. ಒಂದು ಎಲೆ ದೊಡ್ಡದು ಬರುತ್ತೆ, ಒಂದು ಎಲೆ ಚಿಕ್ಕದು ಬರುತ್ತೆ, ಅದಕ್ಕಿನ್ನ ಚಿಕ್ಕದ ಎಲೆ ಬರುತ್ತೆ, ಅದಕ್ಕಿಂತ ಸಣ್ಣ ಎಲೆ ಬರುತ್ತೆ. ಅದು ಸುಗಂಧವಾದಂತ ಈ ಬೇರ್ನಲ್ಲಿ ತುಂಬಾ ಸುಗಂಧವಾದಂತ ಸ್ಮೆಲ್ಲು ಹೊರಗೆ ಬರುತ್ತದು ಈ ಮರದಲ್ಲಿ. ಕೆಲವು ಆ 2 ಮರದಲ್ಲಿ ಸ್ಮೆಲ್ ಅಷ್ಟೊಂದು ಪವರ್ ಇರಲ್ಲ. ಆ ಪವರ್ ಏನಾಗ್ಬಿಡುತ್ತೆ ಅಂದ್ರೆ, ಕೆಲವೊಂದು ಎಲ್ಲ ನಮ್ಮ ಹೊಲದಲ್ಲಿ ಇದೆ, ನಮ್ ಗಿಡದಲ್ಲಿ ಇದೆ, ನಮ್ ಕಾಡಲ್ಲಿ ತೋಟದಲ್ಲಿ ಇದೆ, ಸರಿ ಇಂತೆ ತಗೊಂಬಂದ್ರಪ್ಪ ಅಂದಾಗ, ಇಲ್ಲ ಸ್ವಾಮಿ ನೀವ್ ಹೇಳ್ದಂಗೆ ಅದು ಹಣ್ಣು ದಪ್ಪ, ಇದು ತುಂಬಾ ಇದಿದೆ, ಗಿಡ ದೊಡ್ಡದಿದೆ ಅಂತಾರೆ. ಇದು ಅದ್ಭುತವಾದಂತ ಕೆಲಸ ಮಾಡುತ್ತೆ ಅವ್ರಿಗೆ. ಇಲ್ಲ, ಬೆಳಿಬಹುದು, ನಮ್ಗೆ ಬೆಳೆದು ಯಾರು ಕೊಡಲ್ವಲ್ಲ. ಬೆಳೆದಿರೋ ಜಾಗದಲ್ಲಿ ನಾವು ಹೋಗಿ ಹುಡಿಕೊಂಡೆ ಕಿತ್ಕೊಂಡ್ಬರ್ಬೇಕು. ಇದು ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಕೆಲವು ಆಸಕ್ತಿ ಕಮ್ಮಿ ಆಗಿರುವಂತವ್ರು ಇದನ್ನ ಬಂದು ಇಲ್ಲಿ ತಗೊಂತಾರೆ. ಗರುಡಪ್ಪ ಅವರೇ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದೆ, ನನ್ಗೆ ಪರವಾಗಿಲ್ಲ. ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ, ಅದರಲ್ಲಿ ಸ್ವಲ್ಪ ವೇರಿಯೇಷನ್ ಇರುತ್ತೆ, ಯೂರಿಯಾಣಿಗಳು ವೇರಿಯೇಷನ್ ಇರುತ್ತೆ. ಅದರಲ್ಲಿ ಡಿಫ್ರೆಂಟ್ ಆಗಿದ್ದಾಗ ಕೆಲವೊಂದು ಡಾಕ್ಟರ್ ಹೇಳ್ತಾರೆ ಇಷ್ಟೇ ಪರ್ಸೆಂಟೇಜ್ ಇರಬೇಕು, ಹಿಂಗೆ ಇರಬೇಕು ಅಂತೇಳಿ. ಆ ಡಾಕ್ಟರ್ ಮೆಡಿಸಿನ್ ನಲ್ಲಿ ಕೆಲವೊಂದು ಸಕ್ಸಸ್, ಕೆಲವು ಆಗ್ತವೆ, ಕೆಲವೊಂದು ಆಗಲ್ಲ. ಈ ನಾಟಿ ಔಷಧಿ ಆಯುರ್ವೇದಿಕ್ ನಲ್ಲಿ ತುಂಬಾ ಕೆಲಸಗಳು ಮಾಡ್ತವೆ. ಅವ್ರಿಗೂ ಮಕ್ಳು ಆಗದೆ ಇರೋರ್ಗು ಕೂಡ ಮಕ್ಳು ಆಗೋ ಚಾನ್ಸಸ್ ಕೂಡ 100% ಇರುತ್ತೆ. ಇದರಿಂದ ಅಷ್ಟು ರಾಮಬಾಣದಂತೆ ವರದಾನ ಕೆಲಸ ಮಾಡುತ್ತೆ. ಇದು ಈಗ ನೀವು ಫಸ್ಟ್ ಶುಗರ್ ಹೇಳಿದ್ರಲ್ಲ, ಈ ಶುಗರ್ದು ಗಿಡಗಳನ್ನ ನಾವು ಮನೆ ಹತ್ರ ಏನಾದ್ರು ಬೆಳ್ಕೊಬಹುದು. ಪಾಟಲ್ಲೇ ಬೆಳ್ಕೋಬಹುದು. ಮನೆ ಮುಂದೆ ನಾವು ಅಕಸ್ಮಾತ್ ಜಾಗ ಇದೆ, ಒಂದು ಕಾಂಪೌಂಡ್ ಇದೆ, ಒಳಗಡೆ ಕಾಂಪೌಂಡ್ ಅಲ್ಲಿ ಬೆಳೆಯುವಂತ ಕೆಲವೊಂದು ಗಿಡಗಳು, ಶೋ ಗಿಡಗಳೆಲ್ಲ, ಆ ಶೋ ಗಿಡ ಹಾಕೊಂಡು ಶೋ ತೋರ್ಸೋದನ್ನ ಇಂಥ ಗಿಡಗಳು ಹಾಕೊಂಡು ನಮ್ಮ ಆರೋಗ್ಯ ಕಾಪಾಡ್ಕೋಬಹುದು. ಅದು ತುಂಬಾ ಒಳ್ಳೇದು. ಬಟ್ ಆದ್ರೆ ಆ ಗಿಡಗಳೆಲ್ಲೂ ನರ್ಸರಿಗಳಲ್ಲಿ ಸಿಗಲ್ಲ ನಮ್ಗೆ. ಇಲ್ಲ, ನರ್ಸರಿಗಳಲ್ಲಿ ಇವಾಗಿನ ಇದ್ರಲ್ಲಿ ನಾವು ಯಾವ ಗಿಡ ಇಲ್ಲ ಅನ್ನಂಗಿಲ್ಲ. ಕೆಲವೊಂದೆಲ್ಲ ಗಿಡಗಳು ನರ್ಸರಿನಲ್ಲಿ ಸಿಗುತ್ತೆ. ಗೌರ್ಮೆಂಟ್ ಅರಣ್ಯದಲ್ಲಿ ಕೆಲವೊಂದು ಏನು ಈಗ ಜನಗಳಿಗೆ ಕಷ್ಟ ಆಗುತ್ತೋ ತಗೊಂಬರೋದಕ್ಕೆ, ಕೆಲವೊಂದು ಕಲೆಕ್ಟ್ ಮಾಡೋದಕ್ಕೆ, ಅಂತ ಗಿಡಗಳನ್ನ ಇವರು ರೆಡಿ ಮಾಡಿ ನರ್ಸರಿನಲ್ಲಿ ಕೊಡ್ತಾರೆ. ಹೌದು ಹೌದು. ಅಂದ್ರೆ ಈ ಶುಗರ್ ಆಗುವಂತದ್ದು ಗೊತ್ತಿರೋರಾದ್ರೆ ಈ ತರ ಗಿಡಗಳನ್ನ ತಗೊಬಂದು ಅವರೇ ಮನೆಯಲ್ಲಿ ಬೆಳೆಸಿ ಅದರಿಂದ
ಏನಿಲ್ಲ ಅಂದ್ರೆ ಹೂ ಬರೋದಕ್ಕೆ 3 ತಿಂಗಳಾದ್ರೂ ಬೇಕೇನೋ ಈ ತರ ಗಿಡಗಳಲ್ಲಿ ಅನ್ಸುತ್ತೆ. ಸರ್ ಇದು ಒಂದು ವರ್ಷದಲ್ಲಿ 365 ದಿವಸನೂ ಬರುತ್ತೆ ಹೂವು. ಓಕೆ 365 ದಿವಸನೂ ಬರುತ್ತೆ. ಓಕೆ ಆ ಹೂವು ಬಿಟ್ಟಾಗ ಅದನ್ನ ತಗೊಂಡು ಡ್ರೈ ಮಾಡೋ ಪ್ರೊಸೀಜರ್ ಗೊತ್ತಿರ್ಬೇಕು. ಬೂಸ್ಟ್ ಬಂದ್ರೆ ಅಪ್ಪಿತಪ್ಪಿ ಉಪಯೋಗಿಸಬಾರ್ದು. ಬಾಡಿಗೆ ಎಫೆಕ್ಟ್ ಆಗುತ್ತೆ. ಬಾಡಿಗೆ ಎಫೆಕ್ಟ್ ಆಗುತ್ತೆ, ಸೈಡ್ ಎಫೆಕ್ಟ್ ಆಗುತ್ತೆ. ಅದು ಕೆಡದೇನೆ ಕೆಡದೇನೆ ಅದು ಹಾಳಾಗದ ಇರೋದರ ನೋಡ್ಕೊಬೇಕು, ಒಣಗಿಸ್ಕೋಬೇಕು. ಓಕೆ ಆ ತರ ಒಣಗಿಸಿ ಮಾತ್ರ ಅದನ್ನ ಬಳಸಬಹುದು. ಹೌದು ಹೌದು. ಓಕೆ ಈ ಶುಗರ್ದು ಈ ಗಿಡದಿಂದ ಶುಗರ್ 6 ತಿಂಗಳು ಬಳಸೋದ್ರಿಂದ ಕಡಿಮೆ ಆಗುತ್ತೆ. 100% ಕಮ್ಮಿ ಆಗುತ್ತೆ. ಓಕೆ ಈಗ ನಾವು ಶುಗರ್ಗೆ ಔಷಧಿ ಕೊಡ್ತೀವಿ ನೋಡಿ, ಆ ಶುಗರ್ಗೆ ಔಷಧಿ ಕೊಡ್ಬೇಕಾದ್ರೆ ಇಂಥವೆಲ್ಲ ನಾವು ಇಷ್ಟಿಷ್ಟು ಪ್ರಮಾಣ ಅಂತ ನಾವು ಹಾಕಿರ್ತೀವಿ. ಇದು ನೋಡಿ ಮಧುನಾಶಿನಿ ಅಂತ ಇದು ಮಧುನಾಶಿನಿ. ನೀವು ಇದರಲ್ಲಿ ಒಂದೇ ಒಂದು ಬೇರೆ ಒಂದು ಕಡ್ಡಿ 2 ಕಡ್ಡಿ ತಿಂದ್ರೆ, ನೀವು ನೋಡಿ ಇಷ್ಟು ತಿಂದ್ರೆ 10 kg ಸಕ್ಕರೆ ತಿಂದ್ರು ಕೂಡ ಬಾಯಿನಲ್ಲಿ ಸ್ವೀಟ್ ಬರಲ್ಲ. 10 kg ಬೆಲ್ಲ ತಿಂದ್ರು ಕೂಡ ಸ್ವೀಟ್ ಬರಲ್ಲ. ಇದು ಮಧುನಾಶಿನಿ ಅಂತ ಹೇಳಿ. ಮಧುನಾಶಿನಿ ಅಂದ್ರೆ ನಾಶ ಅಂದ್ರೆ ಹಾಳಾಯ್ತು ಅಂತ, ಅದು ಇಲ್ಲ ಹೋಗಿದೆ ಅಂತ ಹೇಳಿ. ಎಸ್, ಮಧು ಅಂದ್ರೆ ಜೇನು, ಸ್ವೀಟು. ಆ ಸ್ವೀಟ್ ಅನ್ನೋದನ್ನ ನಾಶ ಮಾಡೋದಕ್ಕೆ ಮಧುನಾಶಿನಿ ಅಂತ ಇದಕ್ಕೆ. ಇದು ಬೇರೆ ಇಲ್ಲ, ಇದು ಬಳ್ಳಿ, ಕಾಂಡ, ಗಿಡ, ಬೇರು ಎಲ್ಲಾನು ತಗೊಂಡ್ಬಂದು ಅದನ್ನ ಶುದ್ಧಿ ಮಾಡಿ ನಾವು ನೆರಳಲ್ಲಿ ಒಣಗಿಸಿನ ರೆಡಿ ಮಾಡಿ ಇಕ್ಕೊಬೇಕು. ಅದು ಕೂಡ ಕಾಡಿಂದನೇ ತರಬೇಕು. ಹೌದು ಹೌದು ಹೌದು. ಎಲ್ಲ ಪ್ರತಿಯೊಂದು ಕಾಡಿಂದನೇ, ಇನ್ನೆಲ್ಲೂ ಹೊರಗಡೆ ಸಿಗೋದಿಲ್ಲ. ಇದು ಬೇಕಂದ್ರೆ ಬಳ್ಳಿ ನಾವು ಮನೆಯ ಮುಂದೆ ಬೆಳೆಸ್ಕೊಬಹುದು. ಈ ಮಲ್ಲಿಗೆ ಅಂಟು ಕೆಲವೊಂದು ಶೋಗೆ ಸುಮ್ನೆ 4-5 ಫ್ಲವರ್ ಬೆಳೆದಿರುತ್ತೆ. ಆ 5 ಫ್ಲವರ್ ಬೆಳೆದಿದ್ರೆ ಅದ್ರಲ್ಲಿ ಹೂವು ಬರಲ್ಲ, ಏನೂ ಇಲ್ಲ, ಸುಮ್ನೆ ಶೋಗ್ ಬೆಳ್ಕೊಂಡು ಹೊಂಟೋಗಿರುತ್ತೆ. ಅದನ್ನೇ ಇದನ್ನ ತಗೊಂಬಂದು ಒಂದು ಗಿಡ ತಗೊಂಬಂದು ಹಾಕೊಂಡ್ರೆ ಅಕ್ಕಪಕ್ಕ ರೋಡ್ ನಲ್ಲಿ ಸುಮಾರು ಅಂದ್ರೆ ಒಂದು 50 ಜನ ಉಪಯೋಗಿಸ್ಕೊಬಹುದು. 1 ವರ್ಷ 2 ವರ್ಷ ಅದ್ ಬೆಳೆದ್ಬಿಟ್ರೆ 50 ಜನ ಬರೀ 5 ಎಲೆಗಳು ಆ ಕಾಂಡ ಸ್ವಲ್ಪ ಅಗದ್ದು ತಿಂದಾಗ ಅವತ್ತು ಅವ್ರಿಗೆ ಶುಗರ್ ಅಂಶ ಏನು ಅನ್ನ ತಿಂದಿರ್ಲಿ, ಸ್ವೀಟ್ ತಿಂದಿರ್ಲಿ, ಅದನ್ನೆಲ್ಲ ಇಮ್ಮೆಟ್ಟು ಬಿಡುತ್ತೆ ಇದು. ಮಧುನಾಶಿನಿ. ಹೌದು ಹೌದು.